ಒಬ್ಬ ಆಕಾಂಕ್ಷಿ ಆದಾಗ ಟಿಕೆಟ್ ಸಿಕ್ಕಿಲ್ಲ ಅಂತಂದಾಗ ನೋವಾಗೋದು ಸಹಜ. ಅದರಲ್ಲಿ ನಾನೊಬ್ಬ ಹೆಣ್ಮಗಳು, ನನಗೆ ಮತ್ತಷ್ಟು ದುಃಖ ಆಗೋದು ಸಹಜ. ಯಾಕೆ ಅಂತಂದ್ರೆ ಇವತ್ತು ನಮ್ಮ ಜಿಲ್ಲೆಯ ಜನರು ನನ್ನನ್ನು ಸಂಸದಳಾಗಿ ನೋಡಬೇಕು ಅನ್ನುವಂಥ ಕನಸು ಒಂದು ಕಡೆ ಇದ್ದರೆ, ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಈ ಸರಿ ನಮ್ಮ ಕಾಂಗ್ರೆಸ್ ಬಾವುಟವನ್ನು ಆರಿಸ್ಬೇಕು ಅನ್ನುವಂಥದ್ದು ಒಂದು ಕನಸಾಗಿತ್ತು. 20 ವರ್ಷದ ಮೇಲೆ ನಾವು ಗೆಲ್ಲಬೇಕು ಅನ್ನುವಂಥ ಒಂದು ಛಲವನ್ನು ತೊಟ್ಟು ಎಲ್ಲರೂ ಕೂಡ ಕೆಲಸ ಮಾಡಿದ್ವಿ. 5 ವರ್ಷದಿಂದ ಕೇವಲ ನಾನು ಒಬ್ಬಳೇ ಅಲ್ಲ, ವೀಣಾ ಕಾಶ್ಯಪ್ನವ್ರು ಅಷ್ಟೇ ಅಲ್ಲ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಕೆಲಸ ಮಾಡಿದ್ರು. ಈ ಒಂದು ನಿಟ್ಟಿನಲ್ಲಿ ಇವತ್ತು ಟಿಕೆಟ್ ಸಿಕ್ಕಿಲ್ಲ ಅಂತಂದಾಗ ಬೇಜಾರಾಗೋದು ಸಹಜ. ಆ ಬೇಜಾರಾದಾಗ ನಾನು ಮನೇಲಿದ್ದೆ. ಆ ಒಂದು ನಿಟ್ಟಿನಲ್ಲಿ ನಾಮಿನೇಷನಿಗೆ ಕರೆದಾಗ ನಾನು ತಿರಸ್ಕಾರ ಮಾಡಿಲ್ಲ, ಬಂದಿದ್ದೀನಿ. ಅವ್ರು ಯಾವಾಗ ಆಹ್ವಾನ ನೀಡ್ತಾರೋ, ಇವಾಗ ಮನುಷ್ಯನ ಅಗತ್ಯ ಇದೆ ಅಂತಂದಾಗ ಖಂಡಿತವಾಗ್ಲೂ ಅವರ ವೀಣಾ ಕಾಶ್ಯಪ್ನವ್ರು ಇಲ್ದಂಗೂ ಚುನಾವಣೆ ನಡೆಯುತ್ತೆ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿತ್ತು. ಮಾಡಲಿ, ಇವಾಗ ನಾವು ಚಿಕ್ಕವರು, ನಾವು ಕಾರ್ಯಕರ್ತರು, ನಾವು ದೊಡ್ಡ ಲೀಡ್ರ್ ಅಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಅಗತ್ಯ ಇಲ್ಲ ಅಂತಂದಾಗ ನನ್ನ ಅಗತ್ಯ ಎಲ್ಲಿರುತ್ತೋ, ರಾಘವೇಂದ್ರ ಇಟ್ನಾಳವರು ಇವತ್ತು ರಾಜಶೇಖರ್ ಇಟ್ನಾಳವರಾಗಿರ್ಬೋದು, ರಾಘವೇಂದ್ರ ಇಟ್ನಾಳವರಾಗಿರ್ಬೋದು, ನನ್ನ ಅವಶ್ಯಕತೆ ಆ ಜಿಲ್ಲೆಗಿದೆ ಅಂತೇಳಿ ನನ್ನನ್ನು ಹಾಕಿಸ್ಕೊಂಬಂದ್ರು ಕೇಳಿ. ಆ ಒಂದು ಜಿಲ್ಲೆಯಲ್ಲಿ ನನ್ನ ಅವಶ್ಯಕತೆ ಇದೆ ಅಂದಾಗ ಅವಶ್ಯಕತೆ ಇದ್ದತ್ರ ಕೆಲಸ ಮಾಡುವಂಥದ್ದು ನಮ್ಮ ಧರ್ಮ. ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಕೆಲಸ ಮಾಡಿದ್ದೀವಿ. ನಾವು ಮನೆ ಸೇರಿಲ್ಲ ಕಂಪ್ಲೀಟಾಗಿ, ನನ್ನ ಅವಶ್ಯಕತೆ ಎಲ್ಲಿದೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ. ನೀವು ಹೇಳ್ತಾ ಇರೋದು ನಮ್ಮ ಜಿಲ್ಲೆಯಲ್ಲೂ ಕೆಲಸ ಮಾಡಬೇಕಾಗಿತ್ತು ಅಂತ. ಪಾರ್ಲಿಮೆಂಟ್ರಿ ಎಲೆಕ್ಷನು, ಅಸೆಂಬ್ಲಿ ಎಲೆಕ್ಷನಲ್ಲಿ ನಾನು ಎಲ್ಲ ಕಡೆ ಟೈಮ್ ಕೊಟ್ಟಿದ್ದೀನಿ. ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಹೋಗಿ ನಾನು ಎಲೆಕ್ಷನ್ ಮಾಡಿದ್ದೀನಿ. ಪಾರ್ಲಿಮೆಂಟ್ರಿ ಎಲೆಕ್ಷನಲ್ಲಿ ಆ ಥರ ಮಾಡೋದಕ್ಕಾಗಲ್ಲ, ಸಮಯ ಕಡಿಮೆ ಇರುತ್ತೆ, ಕ್ಷೇತ್ರ ದೊಡ್ಡದಾಗಿರುತ್ತೆ. ಇವತ್ತು ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರಕ್ಕೆ ನಾವು ಸಂಪೂರ್ಣವಾದಂಥ ಒಂದು ನಮ್ಮ ಜವಾಬ್ದಾರಿಯನ್ನು ತಗೊಂಡು ನಾವು ಅಲ್ಲಿ ಟೈಮ್ ಕೊಡ್ಬೋದು. ನಮ್ಮ ಜಿಲ್ಲೆಗೆ ನನಗೆ ಇಲ್ಲ, ನಿಮ್ಮ ಅವಶ್ಯಕತೆ ಇದೆ ಅಂತ ಹೇಳಿ ಎಲ್ಲರೂ ನನಗೆ ಇದು ಮಾಡಿದರೆ ನಾನು ಖಂಡಿತವಾಗ್ಲೂ ಮಾಡ್ತಿದ್ದೆ. ನಮ್ಮ ಅವಶ್ಯಕತೆ ಇಲ್ಲ ಅಂದಾಗ ಅವಶ್ಯಕತೆ ಇದ್ದತ್ತ ಕೆಲಸ ಮಾಡೋದು ಸಹಜ ಅಂತ ಹೇಳೋದಕ್ಕೆ ಬಯಸ್ತೀನಿ.